ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃಷ್ಣ. ಇವತ್ತು ನಾವಿದ್ದೀವಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ. ಮತ್ತು ಟೋಟಲ್ ಒಂದಷ್ಟು ಸ್ಟೂಡೆಂಟ್ಸ್ದು ಇವತ್ತು ಕಲ್ಚರ್ ಸಪ್ರೇಟು, ಆರ್ಟ್ ಸಪ್ರೇಟು, ಆ ಥರ ಎಲ್ಲ ಶೋ ನಡೀತಿದೆ. ನೋಡೋಣ ಬನ್ನಿ ಯಾರೆಲ್ಲ ಯಾವ ಥರ ಇರುತ್ತೆ ಅಂತ. ತೋರಿಸಿ ಸರ್, ನಮ್ಮನ್ನು ತೋರಿಸಿ ಅದ್ರ ಬಗ್ಗೆ. ನಾವೇನಾದರೂ ಒಂದು ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ, ದೇವ್ರನ್ನ ನೋಡಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಒಬ್ಬ ಕಲಾವಿದನೇ. ಆಮೇಲೆ ಇವತ್ತು ಎಷ್ಟೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳ ಮುಂದೆ ಹೋಗಿ ಕೈ ಮುಕ್ಕೊಂಡು ಕಣ್ಮುಚ್ಕೊಂಡು ಬೇಡ್ಕೋತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣವೂ ಕಲಾವಿದನೇ. ಬನ್ನಿ ಆ ಕಲಾವಿದನ ಮನೆ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಇದು ಸ್ಟೈಲ್ ಆಫ್ ಜೆನ್ಸನ್ ಅಂತ, ಅದು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಅವ್ರ ವರ್ಕಲ್ಲೇ ಹೇಳ್ಬಿಡ್ಬೋದು. ಇಲ್ಲಿ 4 ತಲೆ ಇದೆ. ಇದು ಬ್ರಹ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಕಡೆ 1 2 3 4 5 6 ಕಣ್ಣುಗಳು. ಜಿತೇಶ್ ಪೆನ್ನಲ್ಲಿ ಮಾಡಿರೋ ವರ್ಕು. ಪೆನ್ ವರ್ಕ್ ಇದು. ಹಾಂ, 3 ಕಣ್ಣು ಅಂತ ಹೇಳ್ತಾರೆ. ಥರ್ಡ್ ಐ ಸ್ಪೂನ್ ಇದೆ. ಒಂದು ತೀರ್ಥ ಹಾಕೋದು, ದೇವ್ರಿಗೆ ತೀರ್ಥ ಕೊಡ್ತೀವಲ್ಲ, ಅದೇ ಶುಭ ಅಂತ. ಇದು ಲೋ ರಿಲೀಫ್ ಅಂತ ಬರುತ್ತೆ. ಇದಲ್ವಾ ಇದು? ಟೆರಾಕೋಟ ಮಣ್ಣಲ್ಲಿ ಮಾಡಿ ಫೈರ್ ಮಾಡ್ತೀವಿ. ಓಕೆ ಓಕೆ. ಟೆರಾಕೋಟದಲ್ಲಿ ಸಂಜನಾ ಅಂತ ಮಾಡಿರೋದು ಒಂದು ವರ್ಕ್. ಸಂಜನಾ ಅಂತನಾ? ಹಾಂ. ಅಲ್ಲ, ಯೋಚನೆ ಮಾಡೋರಲ್ಲ ಆ್ಯಕ್ಚುಲಿ ಇದು ಮಾಡ್ಬೋದು ಹಿಂಗೆ ಅಂತ. ಅಲ್ಟಿಮೇಟ್ ಗಾಡ್. ಈ ಸ್ಟ್ರಕ್ಚರ್ ಏನಿದು? ಅಂದರೆ ಇದು ರೂಟ್ ಕೆಳಗಡೆ ರೂಟ್ಸ್ ಹೇಗಿದೆ. ಈ ವರ್ಕ್ ಬಗ್ಗೆ ನಾನು ಹೇಳಲೇಬೇಕು. ಇದು ಭವಿಷ್ಯ ಅಂತ ಒಂದು ವರ್ಕು. ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ಅವಳದು ಒಂದು ಆರ್ಗನ್ ತೆಗಿಬೇಕು ಅನ್ಸುತ್ತೆ ಹೊಟ್ಟೆ ಒಳಗಡೆ. ಆ ಟೈಮಲ್ಲಿ ಈ ವಾಸ್ ರೈಟಿಂಗ್ ದ ಬುಕ್. ಅವಳಿಗೆ ಆಗೋವಂಥ ಪೇಯ್ನು ಮತ್ತು ಅವ್ರು ಏನೇನು ಎಲ್ಲ ಹೇಳ್ತಾರಲ್ವ, ಅದನ್ನೆಲ್ಲ 3 ತಿಂಗಳಲ್ಲಿ ಬರೆದಿರೋದನ್ನ ಹರಿದು ಅವಳು ಈ ವರ್ಕ್ ಮಾಡಿರೋದು. ಅವಳ ಫೀಲಿಂಗ್ಸ್ನೆಲ್ಲ ಬರ್ದಿರೋದು. ಈ ರೆಡ್ ಕಾಣಿಸ್ತಿದೆಯಲ್ಲ, ಈ ರೆಡ್ ಎಲ್ಲನೂ ಅವಳಿಗೆ ಬಂದಿರೋವಂಥ ನೆಗೆಟಿವ್. ವಿಸ್ತ್ರ ಅಂತ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ನಿಮಗೆ. ಈ ಲೆವೆಲ್ಗೆ ನನ್ನ ಲೈಫಲ್ಲಿ ಈ ಥರ ಒಂದು ಆರ್ಟ್ ಅನ್ನೋದು ಇದೆ ಅನ್ನೋದೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಂದರೆ ಫೀಲಿಂಗ್ಸ್ ಏನೇ ಇದ್ರು ನಮ್ಮ ಒಳಗಡೆ ನಾವು ಯೋಚನೆ ಮಾಡ್ತೀವಿ, ಇಲ್ಲ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊತೀವಿ, ಇನ್ನೊಂದು ಅದನ್ನೇ ಒಂದು ಆರ್ಟಾಗಿ ಒಂದು ಇನ್ಸ್ಪೈರ್ ತೊಗೊಂಡು ಈ ಲೆವೆಲ್ಗೆ ಒಂದು ಡೀಪ್ ಮೆಸೇಜ್ ಇದೆ ಇದರಲ್ಲಿ. ಅಲ್ಲ, ಇದನ್ನು ಎಂದಿರೋ ಲೆವೆಲ್ ಹೆಂಗಿದೆ ಈ ಚಾಪೆನ. ಸೀರಿಯಸ್ಲಿ ಸೂಪರ್. ಸೀರಿಯಸ್ಸಾಗೆ ಹ್ಯಾಟ್ಸ್ ಆಫ್ ನಿಮಗೆ. ಈ ಥರ ಆರ್ಟಿಸ್ಟ್ ನನ್ನ ಲೈಫಲ್ಲೂ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಈ ಥರ ಆರ್ಟಿಸ್ಟು ತುಂಬ ಇನ್ಸ್ಪೈರ್ ಮಾಡಿದೆ. ಓ, ನಿಮ್ಮ ವರ್ಕ್ ಆಯಿತು. ಓ ಸೂಪರ್. ನೋಡಿ, ಇವ್ರ ಹತ್ರ ನನಗೆ ಕ್ಲಾಸಲ್ಲಿದ್ದಾಗ ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾಯಿದ್ದೋ. ಇದು ಕೀರ್ತಿ ಮುಖ ಅಂತ. ನನಗೂ ತುಂಬ ಇಷ್ಟ, ಇವ್ರಿಗೂ ತುಂಬ ಇಷ್ಟ ಈ ಒಂದು ಲೋಗೋ. ಅದನ್ನೇ ಯೂಸ್ ಮಾಡಿ. ಅಂದರೆ ನಂದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೋರಿಂಗ್ ಬ್ಯೂಟಿ ಅಂತ, ಮತ್ತು ರಾಯಲ್ಟಿನ ಚೂಸ್. ಯಾವಾಗಲೂ ನನಗೆ ಲೀಡರ್ಶಿಪ್ ಅಂದರೆ ತುಂಬ ಇಷ್ಟ. ಓಕೆ. ಅದಕ್ಕೆ ಏನಂದರೆ ಒಂದು ಹೆಣ್ಣು ಅವಳನ್ನ ನಾನು ಚೆನ್ನಾಗಿ ಕಾಣಿಸ್ಕೊಬೇಕು ಅಂದ್ಬಿಟ್ಟು ಯಾವ್ದಾವ ಥರ ಡೆಕೋರೇಟ್ ಮಾಡ್ಕೊತಾರೆ. ಓಕೆ ಓಕೆ. ಅವಳು ಡೆಕೋರೇಟ್ ಮಾಡಿಕೊಂಡು ಇವಾಗ ಅವಳೇ ಖುಷಿ ಪಡ್ಕೊಂಡು ನನ್ನಷ್ಟು ಬ್ಯೂಟಿಫುಲ್ ಯಾರೂ ಇಲ್ಲ ಪ್ರಪಂಚದಲ್ಲಿ ಅಂತ ಅವಳ ಸ್ಮೈಲಲ್ಲಿ ಎಲ್ಲರಿಗೂ ಹೇಳ್ತಾರೆ. ಆ ಸ್ಮೈಲು, ಆ ಒಂದು ಇಟ್ಕೊಂಡು ಸೂಪರ್ ಸೂಪರ್. ಅಂದರೆ ಅವ್ರು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ನಾವೊಂದು ನೋಡಿದ್ರೆ ಅದು ಬೇರೆ ಥರ ಕಾಣಿಸುತ್ತೆ, ಬಟ್ ಆರ್ಟಿಸ್ಟ್ಗಳನ್ನ ಅದು ನೋಡಿದ್ರಾಗ ಅದು ಇನ್ನೊಂದು ಥರ ಕಾಣಿಸುತ್ತೆ. ಸೊ ಇವಾಗೇನೋ ಒಂದು ಡ್ರೀಮ್ ಸ್ಟೇಜಿಂದ ವಿಸಿಬಲ್ ಸ್ಟೇಜಿಗೆ ತರೋದಿದೆ ಗೊತ್ತಾ ಒಬ್ಬ ಆರ್ಟಿಸ್ಟ್ ಲೈಫಲ್ಲಿ. ಅದು ತುಂಬ ಕಷ್ಟ. ಅದು ನಾವೇನೋ ಡ್ರೀಮ್ ಯೋಚನೆ ಮಾಡ್ಬಿಡ್ಬೋದು ಅದನ್ನು, ಓಕೆ ಹಿಂಗೆ ಬಂದರೆ ಹಿಂಗಿರುತ್ತೆ ಅಂತ. ಅದನ್ನು ವಿಸಿಬಲ್ ಸ್ಟೇಜಿಗೆ ತರೋಷ್ಟರಲ್ಲಿ ಅವ್ರ ಕಷ್ಟ ಅವ್ರೊಬ್ರಿಗೆ ಗೊತ್ತಿರುತ್ತೆ. ಶ್ಯಾಡೋ ಮೂವ್ ಆಗ್ತಿದೆ ನೋಡಿ. ನಿಮಗೆ ಬಾಡಿನೇ ನಿಮಗೆ ಬಾಡಿನೇ ಒಂದು ಕಡೆ ಇದೆ, ಲೆಗ್ಸೇ ಒಂದು ಸೈಡ್ ಹೋಗೈತೆ. ಬಾಡಿ ಮೂವ್ಮೆಂಟ್ ಈ ಸೈಡ್ ಬಂದೈತೆ. ಟ್ವಿಸ್ಟೆಡ್ ಮೆನ್. ಸೊ ಬೇಸಿಕಲಿ ಟೆರಾಕೋಟಾ ಮೀಡಿಯಂ ಯೂಸ್ ಮಾಡಿದ್ದೀನಿ. ಮೆಟೀರಿಯಲ್ ಎಲ್ಲ ಒಂದೇ. ದ ಓನ್ಲಿ ಥಿಂಗ್ ಇಸ್ ಶೇಡ್ ಯಾಕೆ ಆ ಥರ ಬೇರೆ ಥರ ಇದೆ ಅಂದರೆ ಫೈರಿಂಗ್ ಬೇರೆ ಥರ ಆಗಿದೆ. ಈ 4 ಬಂದು ವುಡ್ ಫೈರಿಂಗ್ ಅಲ್ಲಿ ಆಗಿದೆ. ನೀವು ಆ್ಯಕ್ಚುಲಿ ಇದ್ರ ಮೇಲೆ ನಿಂತ್ಕೊಂಡು ನೋಡಬೇಕು. ಅದು ಎಕ್ಸಾಕ್ಟಾಗಿ ನನ್ನ ಥರ ಕಾಣಲ್ಲ, ಬಟ್ ಅದು ನಮ್ಮದೇ ಫೇಸ್ ಇದೆ. ಓಕೆ. ಕ್ಯಾರೆಕ್ಟರ್ ವೈಸ್ ನಮ್ಗೆ ಅದು ಎಲ್ಲೋ ಒಂದು ಕಾಣುತ್ತೆ, ಯಾಕಂದರೆ ಇದೊಂದು ಸೀರಿಯಸ್ ಲುಕಲ್ಲಿ ತೊಗೊಂಡಿರೋದು. ಕರೆಕ್ಟ್ ಕರೆಕ್ಟ್.
ನಾನೊಂದು ಕಮ್ಯುನಿಟಿ ಥರ ನೋಡ್ತೀನಿ. ಅಂದರೆ ಒಂದು ಸಮುದಾಯ ಇರೋ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಇಲ್ಲ ಕುಟುಂಬ ಆಗಿರ್ಬೋದು, ಯಾವುದೇ ಆಗಿದ್ರು ನೀವೇನಾದರೂ ಒಂದು ಥಾಟ್ ಪ್ರೊಸೆಸ್ ಆಗ್ತೀರಾ, ಇಲ್ಲ ಏನಾದರೂ ಒಂದು ಹೇಳ್ತೀರಾ ಅಂದರೆ ಅದಕ್ಕೆ ನಿಮಗೆ ರಿಯಾಕ್ಷನ್ಸ್ ಯಾವ್ಯಾವ ಥರ ಬರುತ್ತೆ? ವಿತೌಟ್ ಬೋನ್ ಓನ್ಲಿ ಈಗ ಮಸಲ್ಲು ಚರ್ಮಗಳು ಅಷ್ಟೇ ಹಿಂಗಾಗುತ್ತೆ. ಒಂದು ಫಾರ್ಮ್ ಬರುತ್ತೆ ಗೊತ್ತಾ, ಆ ಫಾರ್ಮ್. ಇದು ಪ್ರೋಸೆಸ್ ಬಂದ್ಬಿಟ್ಟು ಸೇಮ್ ಫೈರಿಂಗ್ ಇರುತ್ತೆ, ಬಿಸ್ಕೆಟ್ ಫೈರಿಂಗ್ ಅಂತ. ಅದಾದ್ಮೇಲೆ ಗ್ಲೇಸ್ ಮೋಸ್ಟ್ಲಿ ಸ್ಕಲ್ ಕೊಟ್ಟಿದ್ದೀರಾ ಅನ್ಸುತ್ತೆ, ಅದು ಇಲ್ಲ ಅಂತಂದರೆ ಫುಲ್ ಆಗ್ಬಿಡೋದಲ್ವಾ. ಇವತ್ತು ನೋಡಿದ್ರಲ್ಲ ಆರ್ಟಿಸ್ಟ್ ಮಾಡಿರೋದು. My mom's life, she is doing everything but not for herself. How she feels and how I feel. Like the sacred chain is like one which we get in our marriage. ಅದು ಕಟ್ ಮಾಡೋಕೆ ಸಕ್ಕದಾಗಂತೆ. ಅಹೀರ ರೆಡ್ಡಿ ಅಂತ. ಕರೆಕ್ಟ್. ಎಲ್ಲ ಪೆನ್ಸಿಲ್ ಶೇಡ್ ವಂಡರ್ಲಾದು ಕಾನ್ಸೆಪ್ಟ್ ಇದು. ಓಕೆ. ಅವನು ಚಿಕ್ಕ ವಯಸ್ಸಲ್ಲಿ ಆಡಿರೋ ಟಾಯ್ಸು ಮತ್ತು ಆ ಒಂದು ಇದನ್ನ ಇಟ್ಕೊಂಡು ಮಾಡಿದ ಈ ವರ್ಕು. ಏನು ಸರ್ ಇದು? ರಿಯಲ್ ಅನ್ಸುತ್ತೆ ಇದು. ಅದು ಲೆದರ್ ಅದು ಈ ಕಾಫಿ ಮತ್ತು ಇದನ್ನೆಲ್ಲನೂ ಎಕ್ಸ್ಟೆಂಡ್ ಮಾಡಿದಾಗ ಅದರಿಂದ ಒಂದು ಇದು ಬರುತ್ತೆ. ಅಂದರೆ ವೈನ್ ಎಕ್ಸ್ಟೆಂಡ್ ಮಾಡಿದಾಗ ಅದರೊಳಗಡೆಯಿಂದ ಒಂದು ಈ ಥರ ಫಾರ್ಮ್ ಆಗುತ್ತೆ. ಆ ಥರ ಅವರು ಬಿಲ್ಡ್ ಮಾಡಿದ್ರು. ಅಲ್ಲೇ ಇಲ್ಲಿ ಅವಳು ಈ ಲೆದರ್ ಇದೆಯಲ್ಲ ಸೇಮಲ್ಲಿ ಮಾಡಿರೋವಂಥದ್ದು. ಈ ಸೇಮ್ ಅದನ್ನ ಒಂದು ಫೀಮೇಲ್ಗೆ ನಾನು ಕಂಪೇರ್ ಮಾಡಿ ವರ್ಕ್ ಮಾಡಿದ್ದು. ಅದು ಎಲ್ಲೇ ಹೋದ್ರೂ ಸರ್ವೈವ್ ಆಗುತ್ತೆ, ಎಷ್ಟೇ ಕಷ್ಟ, ಎಷ್ಟೇ ಹಾರ್ಡ್ ಸಿಚುವೇಶನ್ಸ್ ಇದ್ರೂ ಸರ್ವೈವ್ ಆಗುತ್ತೆ. ಮತ್ತು ಇದು ಇಟ್ ವರ್ಕ್ಸ್ ಬೋತ್ ಆನ್ ದ ಸೆಲ್ಫ್ ಡಿಫೆನ್ಸ್ ಆ್ಯಂಡ್ ಬ್ಯೂಟಿ ಇನ್ ಫ್ರೆಜಿಲಿಟಿ. ಮುಳ್ಳಾಗಿದೆ ಚೆನ್ನಾಗಿಲ್ಲ ಅಂತಾರೆ, ಆದರೆ ಅಲ್ಲೇ ನನಗೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮತ್ತು ಒಂದು ಸೊಸೈಟಿಯಲ್ಲಿ ಒಂದು ಹುಡುಗಿ ಆಚೆ ಅವರು ಎಲ್ಲಿ ಇನ್ಸೆಕ್ಯೂರ್ ಆಗಿ ನೋಡ್ತಾರೋ ಅಲ್ಲೇ ಮುಳ್ಳು ಪ್ಲೇಸ್ ಮಾಡಿ ಒಂದು ಮನೇಲಿ ಇರೋ ಥರ ಇದೆ ಅನ್ಸುತ್ತೆ. ಲೇಸರ್ ಕಟ್ಟಿಂಗ್ ಅವ್ರು ಈ ಥರ ಬೋನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಇನ್ಸ್ಟ್ರೂಮೆಂಟಲ್ಲಿ ಮಾಡ್ಕೊಂಡು ಬರ್ತಾ ಇರುತ್ತೆ. ತಂಬೂರಿ ಮಾಡ್ತಾಯಿದ್ರು, ಫ್ಲೂಟ್ ಮಾಡ್ತಾಯಿದ್ರು. ನೋಡಿ ಹಿಂಗಿದೆ ಕಂಪ್ಲೀಟ್ ವುಡ್ಡಿಂದು. ಒಂದು ಹುಡ್ಡು ಒಳಗಡೆ ಯಾವುದೋ ಒಂದು ಶಕ್ತಿ ಇದ್ರೆ ಹೆಂಗಿರುತ್ತೆ ಹಂಗೆ ಕಾಣಿಸ್ತಿದೆ ನನಗೆ. ಇದು ವಿದ್ಯಾ ಅಂತ ಆರ್ಟಿಸ್ಟ್ ಮಾಡಿ. ಇದು ಏನು ಸರ್ ಇದು? ತುಂಬ ಡೆಲಿಕೇಟೆಡ್ ಆಗಿರೋದು ವರ್ಕು. 3D ಪೆನ್ ಅಂತ ಬರುತ್ತೆ. ಆ ಥರ ಹಚ್ತಾ ಹೋಗ್ತೀವಿ. ಆ 3D ಪೆನ್ ಏನಂದರೆ ಇಲ್ಲಿ ಬರ್ದು ನೆಕ್ಸ್ಟ್ ಡಾಟ್ ಇಕ್ಲೇಬೇಕು. ಹಂಗಲ್ಲ, ಹಿಂಗೆ ಆನ್ ಮಾಡಿ ಹಿಂಗೆ ಮಾಡಿದ್ರೆ ಹಿಂಗೆ ಲೈನ್ ಬರ್ತಾ ಹೋಗುತ್ತೆ. ಓಕೆ. ಹಿಂಗೆ ಮಾಡಿದ್ರೆ ಲೈನ್ ಹೋಗ್ತಾನೆ ಇರುತ್ತೆ ಹಿಂಗೆ. ಸೊ ಅದೇ ಥರ ಹಂಗೆ ಮಾಡ್ತಾ ಬಂದಿರುತ್ತೆ. ತುಂಬ ಡೆಲಿಕೇಟೆಡ್ ವರ್ಕ್. ಅಲ್ಲ ಇದ್ರಲ್ಲಿ ಅನಾಟಮಿ ಬರೋದಿಲ್ಲ. ಇದು ಬಾಡಿ ಮೇಲೆ ಮಾಡಿರೋದು. ಬಾಡಿ ಮೇಲೆ ಆರ್ಟಿಸ್ಟ್. ಮ್ಯಾಮ್ ಸೂಪರ್, ವೆರಿ ನೈಸ್. ನಾನು ಅಲ್ಲಿ ನೋಡಿದ ತಕ್ಷಣ ಫಸ್ಟು ನನ್ನ ಲೆವೆಲ್ಗಾಯಿತು. ವೆರಿ ನೈಸ್. ಹಳೆಯದಿದು ಟ್ರೆಡಿಷನ್, ಇದು ಲಾಕ್ ಸಿಸ್ಟಮ್. ಸೊ ನೀವು ಓಪನ್ ಮಾಡ್ಬೋದು, ಅಂದರೆ ಟ್ರೈ ಮಾಡ್ಬೋದು. ಸ್ವಲ್ಪ ಟ್ರಿಕ್ ಇದೆ. ಸೊ ಕಂಪ್ಲೀಟ್ ಆಗೋದೆಲ್ಲ ಸಾಲ. ಎಷ್ಟೇ ಗೋಲ್ಡ್ ಲಾಕ್ ಬಂದರೂ ಇದ್ರ ಮುಂದೆ ಏನೂ ಇಲ್ಲ ಅನ್ನೋದೇ ಇದಕ್ಕೆ. ಅದೇ 5 ಲಕ್ಷ ಕಲ್ಲು. ಇದು ಯಾವುದೂ ಈಗಿನ ಕಲ್ಲಲ್ಲ, ಎಲ್ಲ ಬ್ರಿಟಿಷರು ಯೂಸ್ ಮಾಡಿರೋಂಥ ಕಲ್ಲು. ಈಗ ತಾನೇ ಇವಾಗ ಇಷ್ಟು ಫುಲ್ಲು ಏನು ಗ್ಯಾಲರಿ ನೋಡಿದ್ದೀರಾ, ಅದರಲ್ಲಿ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸಪ್ರೇಟ್ ಇದೆಯಲ್ಲ, ಅದ್ರ HOD ನಮ್ಮ ಸರು ಲೈಕ್ ಗೋಪಾಲ್ ಕಂಬಾರ್ ಅಂತ ಸರ್. ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ತುಂಬ ನಿಮ್ಮ ಬಗ್ಗೆ ಕೇಳಿದ್ದೀನಿ ಕೂಡ ಬೇರೆಯವ್ರ ಹತ್ರ, ಕಲ್ಚರ್ ಡಿಪಾರ್ಟ್ಮೆಂಟ್ ಬಗ್ಗೆ. ಆಮೇಲೆ ಎಷ್ಟೋ ಜನ ಹಸಿವಿರುತ್ತೆ ಕಲಿಬೇಕು, ನಾವೇನೋ ಮಾಡಬೇಕು, ಆದರೆ ದಾರಿ ಸಿಗ್ತಾ ಇರಲ್ಲ ಅವ್ರಿಗೆ. ಒಬ್ಬೊಬ್ಬರು ಲೈಕ್ ಝೊಮ್ಯಾಟೊ ಓಡಿಸೋರಿದ್ದಾರೆ, ಆದರೆ ಒಳ್ಳೆ ಆರ್ಟಿಸ್ಟು. ಒಬ್ಬೊಬ್ಬರು ಬೇರೆ ಕೆಲಸ ಮಾಡ್ತಾಯಿರ್ತಾರೆ, ಆದರೆ ಒಳ್ಳೆ ಆರ್ಟಿಸ್ಟ್ ಆಗಿರ್ತಾರೆ. ಅವ್ರಿಗೆಲ್ಲ ದಾರಿ ಗೊತ್ತಿರಲ್ಲ, ಅಂದರೆ ಇಲ್ಲಿ ಎಲ್ಲಿ ನಡೀತಿದೆ ಅನ್ನೋದೇ ಗೊತ್ತಿರಲ್ಲ. ಅವ್ರಿಗೆಲ್ಲ ಹೆಂಗೆ ಕನೆಕ್ಟ್ ಮಾಡ್ಬೋದು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಕಮ್ಮಾರ್ ಅಂತ, ಶಿಲ್ಪಕಲಾವಿದ. ಮೂಲತಃ ಸಾಂಪ್ರದಾಯಿಕ ಶಿಲ್ಪಕಲೆಯ ಮಂದಿರದಿಂದ ಬಂದಿರತಕ್ಕಂಥ ಒಬ್ಬ ಹುಡುಗ ನಾನು. ಮೊದಲು ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಚಿತ್ರಕಲಾ ಪರಿಷತ್ತು, ಕಾಲೇಜ್ ಆಫ್ ಫೈನ್ ಆರ್ಟ್ ಅಂತ ಗೊತ್ತಾದ ಮೇಲೆ ನಾನು ಅದು ಅಕಾಡೆಮಿಕ್ ಸಾಂಪ್ರದಾಯವನ್ನು ಬಿಟ್ಟು, ಪರಂಪರೆಯ ಒಂದು ಅಭಿರುಚಿಯನ್ನು ಬಿಟ್ಟು ಅಕಾಡೆಮಿಕ್ ಆಗಿ ಕಲಿಬೇಕಂತ ನಾನು ಚಿತ್ರಕಲಾ ಪರಿಷತ್ತಿಗೆ ಬಂದೆ. ಈಗ ನಾನು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಬೇರೆ ಬೇರೆ ಥರದ ಕಲಾಕೃತಿಗಳು, ಕಲೆ ಇದೆ ಅಂತ.
ಹಾಗಾಗಿ ನಮ್ಮಲ್ಲಿ ನಮ್ಮ ಸಮಾಜದೊಳಗೆ ಕಲೆ ಕಲಾವಿದನನ್ನು ಅದಾಗೆ ಹುಡುಕೊಂಡು ಹೋಗ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕಲೆ ಇದೆ ಸಮಾಜದಲ್ಲಿ. ಅವರು ಮಕ್ಕಳಿಗೆ ಗುರುತಿಸಿ ಯಾವ್ಯಾವ ಕಲೆಯಲ್ಲಿ ಅವನು ಪರಿಣಿತ ಆಗಬಹುದು ಅನ್ನೋದನ್ನು ನಾವು ಗುರುತು ಮಾಡಿ ಮಕ್ಕಳಿಗೆ ಆ ಥರದ ಕಲೆಗಳನ್ನು ನಾವು ಪೋಷಣೆ ಮಾಡಬೇಕು, ಆರಾಧಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಎಲ್ಲ ಹೇಗಿತ್ತು ಅಂತ. ಎಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಪೇರೆಂಟ್ಸ್ಗಳಿಗೂ ಹೇಳೋದಿಷ್ಟೇ, ನಾವು ಇವತ್ತು ನೀವು ಇವತ್ತು ಏನೋ ಒಂದು ಆಗಿದ್ದೀರಾ ಅಂತಂದರೆ ನಮ್ಮ ತಂದೆ ತಾಯಿ ಆಗ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಮತ್ತು ಎಲ್ಲೆಲ್ಲಿ ಪರಿಚಯ ಮಾಡಿಸಿದ್ದಾರೆ, ಅದೆಲ್ಲ ಹಾಗೇ ಏನೋ ಒಂದು ಇನ್ಸ್ಪೈರ್ ಆಗಿ ನಾವೇನೋ ಒಂದು ಮಾಡೋಕ್ಕೆ ಸಾಧ್ಯ ಆಗಿರೋದು. ಈಗಿನ ಮಕ್ಕಳಿಗೆ ದಯಮಾಡಿ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಕರ್ಕೊಂಬನ್ನಿ, ಇಂತಿಂಥ ಜಾಗಕ್ಕೆ ಕರ್ಕೊಂಬನ್ನಿ. ನೀವು ಟಾರ್ಗೆಟ್ನ ಫಿಕ್ಸ್ ಮಾಡಿ ಕೊಡೋಕೆ ಹೋಗ್ಬಿಡಿ. ನೋಡೋ ನೀನು ಇದನ್ನೇ ಆಗೋ ಕಣೋ, ಇದೇ ಆಗೋ, ಇಂಜಿನಿಯರ್ ಆಗೋ, ನೀನು ಡಾಕ್ಟರ್ ಆಗೋ, ನೀನು ಪೊಲೀಸ್ ಆಗೋ, ಫಿಕ್ಸ್ ಮಾಡಿಕೊಡ್ಬೇಡಿ. ತಂದೆ ತಾಯಿದು ಕೆಲಸ ಏನು ಅಂತಂದರೆ ಜಗತ್ತಲ್ಲಿ ಏನಿದೆ ಎಲ್ಲನೂ ಪರಿಚಯ ಮಾಡಿಸಿ. ಅವ್ರು ಏನಾಗಬೇಕು ಅಂತ ಅವ್ರು ಡಿಸೈಡ್ ಆಗ್ತಾರೆ. ಅವ್ರ ಕೆಪಾಬಿಲಿಟಿ ಏನಿದೆ ಅಂತ ಅವ್ರಿಗೆ 100% ಗೊತ್ತಾಗುತ್ತೆ. ಇಂಥ ಒಂದೊಂದು ಕಲಾ ಒಂದು ನಾಡನ್ನ ಮತ್ತು ನೀವು ನೋಡಿದ್ರಲ್ಲ ಆ ಟ್ಯಾಲೆಂಟು, ಆ ಕ್ರಿಯೇಟಿವಿಟಿ ನೆಕ್ಸ್ಟ್ ಲೆವೆಲ್ಲು. ಮಕ್ಕಳನ್ನ ಫ್ರೀ ಮಾಡ್ಕೊಂಡಾಗ ಅಲ್ಲಿ ಇಲ್ಲಿ ಆಟ ಆಡ್ಸೋದು ಬಿಟ್ಟು, ವೀಡಿಯೋ ಗೇಮ್ ಕೊಡೋದು ಬಿಟ್ಟು ಇಂತಿಂಥ ಜಾಗಕ್ಕೆ ಕರ್ಕೊಂಬನ್ನಿ. ಫ್ರೀ ಇರುತ್ತೆ, ನಿಮ್ಗೇನು ಅಮೌಂಟ್ ಏನು ಪೇ ಮಾಡೋಂಗಿರಲ್ಲ. ನೀವು ಬಂದು ನೋಡಿ, ಅವ್ರಿಗೂ ತೋರಿಸಿ. ಅವ್ರಿಗೆ ಎಲ್ಲೋ ಒಂದು ಲೈಫಲ್ಲಿ ಯಾವುದೋ ಒಂದು ಮೂಲೆಯಲ್ಲಾದ್ರೂ ಅದು ಯೂಸ್ ಆಗುತ್ತೆ. ಮತ್ತು ಆಗಿಲ್ಲ ಅಂದರೂ ಏನೋ ಒಂದು ಅನುಭವ ಕಲ್ತಂಗೆ ಆಗುತ್ತೆ, ಆ ಕ್ರಿಯೇಟಿವಿಟಿ ಗೊತ್ತಾಗುತ್ತೆ. ನಿಮ್ಮೆಲ್ರಿಗೂ ಹೇಳೋದಿಷ್ಟೇ, ಮಕ್ಳುಗಳನ್ನ ಆದಷ್ಟು ಜಗತ್ತನ್ನ ಪರಿಚಯ ಮಾಡಿಸಿ, ಟಾರ್ಗೆಟ್ನ ಫಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.